ಅಂತಂದರೆ ನಮ್ಮ ಒಂದು ಜಮೀನು ಸುಮಾರು 15 ವರ್ಷ ಹಿಂದೆ ಕೆಳಕಂಡ ಮುಳ್ಳಮರಿ ಯೋಜನೆಯಲ್ಲಿ ಮುಳುಗಡೆ ಆಗಿದೆ. ಅದು ಸರ್ವೆ ನಂಬರ್ 156 2 6 ಎಕರೆ 25 ಗುಂಟೆ ಇದ್ದು, ನಾನು ಮನೆ ಹಿರಿಮಗ ಅಂದರೆ ನಮ್ಮ ಅಜ್ಜಿಯವರು ಶಿವಮ್ಮ ನಾಗಯ್ಯ ಅವರ ಹೆಸರು ಮೇಲೆ ಇದ್ದಿದ್ದು. ನಮ್ಮ ತಂದೆ ಮತ್ತು ವೀರಯ್ಯ ತಂದೆ ನಾಗಯ್ಯವರು ಈಗಾಗಲೇ ಅವರೆಲ್ಲರೂ ಮರಣ ಹೊಂದಿದ್ದಾರೆ. ಈಗ ಮನೆಗೆ ನಾನು ಹಿರಿಮಗ ಮತ್ತು ನಮ್ಮ ತಮ್ಮ ನಾಗಯ್ಯ ಮತ್ತು ನಮ್ಮ ಅಕ್ಕ ರೇಣುಕ ಅಂತ ಇದ್ದಾರೆ. ಅವ್ರು ಏನು ಮಾಡಿದ್ರೆ, ನನಗೆ ನಮ್ಮ ಅಪ್ಪರು ಪಾರ್ಟಿಷನ್ ಕೇಸ್ ಅಂತೇಳಿ ಪಾಲೇಬೇಕಂತೇಳಿ ಕೇಸ್ ಹಾಕಿದ್ರು. ನಾನು ಒಪ್ಪಿಕೊಂಡೆ, ಕೋರ್ಟಲ್ಲಿ 3 ಪಾಲ ಮಾಡ್ರಂತ ಒಪ್ಪಿಕೊಂಡೆ. ಇವಾಗ ಏನು ಮಾಡಿದ್ದಾರೆ ಅಂದ್ರೆ, ನಮ್ಮ ಅಕ್ಕ ನಮ್ಮ ತಮ್ಮ ಇಬ್ಬರು ಕೂಡಿ ವಕೀಲರು ಎಲ್ಲ ಶಾಮೀಲಾಗಿ ಈಗ ನನಗೇನಾದ್ರೆ ನನ್ನ ಪಾಲ ಮುಗಿಸ್ಕೊತಾರೆ. ನಂದು ಏನು ಬರೋದು ಪರಿಹಾರ ಧನ ಅದ ಅವರಿಬ್ಬರ ಹೆಸರಿಗೆ ನಡೀತಾ ಇದೆ, ನಂದು ಹೆಸರಿಗೆ ಬರ್ತಾ ಇಲ್ಲ ಅಂತ ಗೊತ್ತಾಯಿತು. ಆದ ತಕ್ಷಣ ನಾನು ಏನು ಮಾಡಿದೆ, ಭೂ ಸ್ವಾಧೀನ ಅಧಿಕಾರಿ, ವಿಶೇಷ ಭೂ ಸ್ವಾಧೀನ ಅಧಿಕಾರಿಗೆ ಹೋದ ತಿಂಗಳ 4 ತಾರೀಕು 8ನೇ ತಿಂಗಳಲ್ಲಿ ಒಂದು ಅರ್ಜಿನೂ ಕೊಟ್ಟಿದೆ. ನನಗೆ ಈಗ ನ್ಯಾಯ ಸಿಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ನಮ್ಮ ಪರಿಹಾರ ಧನ ಬಂದರೆ ನೀವು ನಮಗೆ ಇನ್ಫಾರ್ಮೇಷನ್ ಕೊಡಬೇಕು, ನಮಗೆ ಮಾಹಿತಿ ಕೊಡಬೇಕಂತಂದು ಅರ್ಜಿ ಕೊಟ್ಟಿದ್ರು ಕೂಡ. ಆ ಮೇಡಮ್ ಪಾರ್ವತಮ್ಮ ರೆಡ್ಡಿ ಅಂತ ಮೇಡಮ್ ಅವ್ರೇನು ಮಾಡಿದ್ದಾರೆ, ನನಗೆ ನಮ್ಮದು ನೀನು ಪಾರ್ಟಿನೇ ಇಲ್ಲ, ನೀನೇನು ಇಲ್ಲ ಅಂತೇಳಿ ನನ್ನ ಹತ್ರ ಅಂಶಗಳು ಇದ್ದರೂ ಕೂಡ ನನಗೇನು ಭ್ರಷ್ಟ ಒಂದು ರೀತಿಯಲ್ಲಿ ಅವಮಾನಗೊಳಿಸಿ, ನೀನು ಪಾರ್ಟಿದಾಗಿಲ್ಲ ಏನಿಲ್ಲ, ಹೋಗು ಪಾರ್ಟಿ ಬಂದು ಕೊಡ್ತೀನಿ ಅಂತೇಳಿ ನನಗೇನದ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಪತ್ರಿಕಾ ಮುಂದೆ ಬಂದು ನಿಂದಿರೋ ಉದ್ದೇಶ ಏನಂದರೆ, ನನಗೊಂದು ನ್ಯಾಯ ಕೊಡಿಸ್ಬೇಕಾಗಿ ತಮ್ಮಲ್ಲಿ ಕೊಡುತ್ತೆ. ಎಷ್ಟು ಅದ ರೀ ಭೂಮಿ? 6 ಎಕರೆ 25 ಗುಂಟೆ. ಯಾವ ದೂರದಲ್ಲಿ ಸರ್? ಎಲ್ಮಾಮಿಡಿ ನಂಬರ್ 2 ತಾಲೂಕು. ಈ ವಂಶಾವಳಿದಾಗ ಎಷ್ಟು ಜನ ಇರೋದು ನೀವು? 3 ಸರ್. ಮೂವರಲ್ಲಿ ಇಬ್ಬರಿಗೆ ಬರ್ತಾ ಇದೆ, ಇಬ್ಬರಿಗೆ ಬರ್ತಾ ಇದೆ, ನನಗೆ ಬರ್ತಾ ಇಲ್ಲ. ಕೋರ್ಟ್ ಕೇಸ್ ಮುಗೀತಾ? ಕೋರ್ಟ್ ಕೇಸ್ ಮುಗಿದು ಧಾರವಾಡಕ್ಕೆ ಕಳಿಸಿದಾರಂತೆ, ದುಡ್ಡು ಜಮಾ ಮಾಡೋಕ್ಕೆ ಕಳಿಸಿದಾರಂತೆ. ಅದಕ್ಕೆ ಅವರು ನಮ್ಮ ಅಕ್ಕ ನಮ್ಮ ತಮ್ಮವರು ಜಾಯಿಂಟ್ ಅಕೌಂಟ್ ತೆಗಿಸಿದ್ದಾರೆ, ಅವರಿಗೆ ದುಡ್ಡು ಜಮಾ ಆಗ್ತಾ ಇದೆ, ನನಗೆ ಬರ್ತಾ ಇಲ್ಲ. ಜಾಯಿಂಟ್ ಅಕೌಂಟಲ್ಲಿ ಬಂದು ನಿಮ್ಮ ಅಕ್ಕ ತಮ್ಮ ತಮ್ಮ ಕೊಡ್ತಾ ಇದ್ದಾರೆ. ಮನೆಯಾಗ ನಾನು ಹಿರಿಮಗ, ಮನೆ ಹಿಡ್ಕೊಂಡಿದ್ದೆವು, ನಮ್ಮ ತಂದೆ ತಾಯಿ ನೋಡ್ಕೊಂಡಿದ್ದೆವು ನಾನೇ, ಅವ್ರ ಸಾಯಿವ್ರಿಗೆ ನೋಡ್ಕೊಂಡಿದ್ದು ನಾನೇ. ನನಗೆ ಏನಾದ್ರು ಸೈಡಿಗೆ ಇಟ್ಟು ಅವ್ರು ತೊಗೊಳ್ತಿದ್ದಾರೆ ಬದಿಗೆ. ಈ ಅಧಿಕಾರಿಗೆ ಏನು ದುರುಪಯೋಗ ಮಾಡಿದಾರೆ ಏನಂತ? ಏನು ಮಾಡಿ ಮತ್ತೆ ಅಂಶವಳಿ ನೋಡಂದ್ರೆ ನೋಡುತ್ತಾ ಇಲ್ಲ ಅಂತಾರೆ, ಅಂಶವಳಿ ನಾವು ನೋಡಂಗಿಲ್ಲ ಅಂತಾರೆ. ನೋಡಿ ಮತ್ತೆ ಅಂಶವಳಿ ನೋಡಲ್ದೇನೆ ಮತ್ತೆ ಅವ್ರಿಗೆ ಹೇಗೆ ಕೊಡ್ತಾ ಇದ್ದೀರಿ? ನನ್ನೊಂದು ಪ್ರಶ್ನೆ ನಿಮಗೆಲ್ಲ, ಅಂಶವಳಿ ಇಲ್ದೇನೆ ಅವ್ರಿಗೆ ಏನು ಕೊಡ್ತಾರೆ? ಅವ್ರದ್ದೇನು ಅವ್ರ ಬಳಿ ಏನು ಡಾಕ್ಯುಮೆಂಟ್ಗಳು ಏನು ಆಧಾರ ಮೇಲೆ ಅವ್ರಿಗೆ ಕೊಡ್ತಾ ಇದ್ದೀರಿ? ನನ್ನ ಹತ್ರ ಅಂಶವಳಿ ಇದೆ, ನಾನು 3 ಭಾಗ, ಅವರಪ್ಪಲೆ 2 ಭಾಗ ಮಾಡಿ 1 ಭಾಗ ಅಂತ ಕೇಳ್ತಾ ಇಲ್ಲ, ನಾನು 3 ಭಾಗ ಮಾಡಿ ಅಂತೇಳಿ ಅಂಶವಳಿ ಕೊಡ್ತಾ ಇದ್ದೀನಿ. ಬೇಕಾದ್ರೆ ಅಂಶವಳಿ ಪ್ರತಿ ನನ್ನ ಹತ್ರ ಇದೆ ನೋಡಿ. ಮತ್ತು ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಗಳಿದೆ, ನಮ್ಮ ತಂದೆ ತಾಯಿಯವ್ರು ಡೆತ್ ಸರ್ಟಿಫಿಕೇಟ್ ಇದ್ದೀನಿ, ಅಂಶವಳಿ ಇದೆ, ಸರ್ವೆ ನಂಬರ್ದು ಪಾಣಿ ಮತ್ತು ಮೊಟಿಷನ್ ಇವೆಲ್ಲ ನನ್ನ ಹತ್ರ ಇದೆ. ನಾವು ಮನೆಗೆ ಹಿರಿಯ ಮಗ ಅಂತ ಹೇಳ್ತಾ ಇದ್ದೀವಿ, ಆದರೂ ತಾವು ಏನಾದರೂ ಅವ್ರಿಗೆ ಭೇಟಿ ಆಗಿಲ್ಲ ಮೇಡಮ್? ಅವರಿಗೆ ಯಾಕೆ ನಿಮ್ಮ ಜೊತೆ ಈ ರೀತಿಯಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಾವು ಭೇಟಿ ಆಗಿದ್ದೇವೆ. ಭೇಟಿ ಆದರೂ ಆಗ್ತಾರಲ್ಲ, ನಾವು ನಿಮ್ಗೆ ನೋಡಂಗಿಲ್ಲ ಅಂತಾರೆ, ಅಂಶವಳಿ ನೋಡಂಗಿಲ್ಲ ಅಂತ ಮೇಡಮ್ ಅವರಿಗೆ. ಅಂಶವಳಿ ನೋಡಂಗಿಲ್ಲ ಮತ್ತೆ ಯಾವ ರೀತಿ ಕೊಡ್ತಾ ಇದ್ದಾರೆ, ಏನು ಡಾಕ್ಯುಮೆಂಟ್ ಅವ್ರ ಏನು ಪರವಾಗಿ ಇದೆ, ನಮಗೆ ಸ್ವಲ್ಪ ನೀವು ಸವಿಸ್ತರವಾಗಿ ಮೇಡಮ್ ಅವ್ರು ನಮಗೆ ಹೇಳ್ಬೇಕು. ನೀವು ಅವ್ರಿಗೆ ಏನು ಮುಖಾಂತರ ಕೊಡ್ತಾ ಇದ್ರಿ ದುಡ್ಡು, ಅವ್ರದ್ದು ಏನು ಡಾಕ್ಯುಮೆಂಟ್ಗಳು, ಮುಂದಿನ ಕ್ರಮ ಏನಾಗ್ತದೆ ನಿಮ್ಮದು? ಕೋರ್ಟ್ ಆದೇಶ ಏನದ, ಅವರು ಅದನ್ನು ಏನು ಶೋ ಮಾಡ್ತಾ ಇಲ್ಲ, ಅದು ಏನಾದ್ರು ಜಮಾ ಆಗ್ತದೆ, ನೀವು ಏನಾದ್ರು ಕೋರ್ಟಿಗೆ ಹೋಗಿ ಫೈಟ್ ಮಾಡಿರಿ ಅಂತಾರೆ. ನಾನು ಇಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಮುಂದೆ ನಾನು ಎಲ್ಲೆಲ್ಲಿಗೆ ಎಲ್ಲ DC ಆಫೀಸ್ವರೆಲ್ಲ ಎಲ್ಲ ಭೇಟಿ ಆಗ್ತಾ ಇದ್ದೀನಿ. ಅದಕ್ಕೆ ನಾನು ದುಡ್ಡು ಬರಲಿಲ್ಲ ಅಂದರೆ ನಾನು ಮುಂದೆ ಇನ್ನಷ್ಟು ಮುಂದಕ್ಕೆ ಹೋಗೋಂಥ ಕೋಶಿಶ್ ಮಾಡ್ತೀನಿ.